ನಂಗೆ ಅವನ ಥರ ಮಾತಾಡೋಕ್ಕೆ ಬರಲ್ಲ. ಬಿಕಾಸ್ ಅವ್ನು ಯಾವತ್ತೂ ನನಗೆ ಈ ಥರ ಮೈಕ್ ಕೊಟ್ಟರೆ ನಾನು ಮಾತಾಡಲ್ಲ ಅಂತ ಹೇಳಿ ನಾನು ವಾಪಸ್ ಕೊಟ್ಬಿಡ್ತಾ ಇದ್ದೆ ಆ್ಯಕ್ಚುಲಿ. ಬಟ್ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಇಷ್ಟು ಜನ ಬಂದಿದ್ದೀರಾ, ಇಷ್ಟು ಜನ ಮಾತಾಡ್ತಿದ್ದೀರಾ ಅವನ ಬಗ್ಗೆ. ಬಟ್ ನನಗೆ ಒಂದೇನಂತಂದರೆ, ಇಲ್ಲಿ ಬಂದು ಇಷ್ಟು ಜನ ಮಾತಾಡಿರೋದಾಗಲಿ, ಇಲ್ಲಿ ಪ್ರತಿಯೊಬ್ಬರ ಬಗ್ಗೆ ಆಗಲಿ ನಾನು ಅವನು ಕೂತ್ಕೊಂಡು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಸೊ ಅವರೊಬ್ಬೊಬ್ಬರು ನಾನು ಮುಂದೆ ಬರ್ತಾ ಇದ್ದಾಗ, ಮಾತಾಡ್ತಾ ಇದ್ದಾಗ ನನಗೆ ಅವನು ಹೇಳಿರೋದೇ ಕಿವಿಯಲ್ಲಿ ಎಷ್ಟೋ ವಿಷಯಗಳು, ಅಥವಾ ಎಷ್ಟೋ ಆಮೇಲೆ ಅಂದರೆ ಖುಷಿಯಾಗಿ ಕಳೆದಿರೋವಂಥ ಟೈಮು ಏನೇನೋ ನಾಪ್ತಾ ಬರ್ತಾನೇ ಇರುತ್ತೆ. ಒಂದೇ ಒಂದು ಹೇಳಬೇಕಂತ ನನಗೆ ಅನಿಸ್ತಿರೋದು ಇವತ್ತೇನಂತಂದರೆ, ಅವ್ನು ಬಿಟ್ಟು ನನಗಿರೋಕ್ಕೆ ಗೊತ್ತಿಲ್ಲ. ಬಿಕಾಸ್ ನಾನು ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಗೋವರೆಗೂ ಹೇಗೆ ಡೇ ಸ್ಟಾರ್ಟ್ ಮಾಡೋದು ಅಂತ ನಾವಿಬ್ಬರು ಜೊತೆಗೆ ಕೂತ್ಕೊಂಡು ಪ್ಲ್ಯಾನ್, ಅಂದರೆ ಇವತ್ತು ಹಿಂಗೆ ಎದ್ವಿ, ಇದು ಮಾಡೋಣ, ಅದು ಮಾಡೋಣ, ಇಲ್ಲ ಏನೂ ಮಾಡೋದು ಬೇಡ, ಇವತ್ತು ಸುಮ್ಮನೆ ಇಲ್ಲಿ ಕೂತ್ಕೊಳ್ಳೋಣ, ಮಾಡೋಣ. ನನಗೆ ಡೇನೇ ಗೊತ್ತಾಗ್ತಾ ಇಲ್ಲ, ಡೇ ಆ್ಯಂಡ್ ನೈಟ್ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ನನಗೆ. ನನಗನ್ಸೋದು ಏನಂದರೆ, ನನ್ನ ಲೈಫಲ್ಲೇ ನಾನು ಮದುವೆ ಆದಾಗ 21 ಇಯರ್ಸ್, ಅವನಿಗೆ 23 ಇಯರ್ಸ್. ಆವಾಗಿಂದ ಇವಾಗಿನವರೆಗೂ ನಾನು ಅವನು ಯಾವಾಗಲೂ ಮಾತಾಡ್ಕೊತಾ ಇದ್ವಿ, ಜೊತೆಲೇ ಬೆಳ್ಕೊಂಬಂದಿದ್ದೀವಿ, ಜೊತೆಲೇ ಇದ್ದೀವಿ, ಎಲ್ಲ ಜೊತೆಲೇ ಮಾಡಿದ್ದೀವಿ. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ಅವನ ಲೈಫಲ್ಲಿ. ಲೈಫ್ ವಾಸ್ ನೆವರ್ ಈಸಿ. ಬಟ್ ಇವತ್ತು ಹೆಂಗೆ ಅನಿಸ್ತಿದೆ ನನಗೆ ಅಂದರೆ, ಅವ್ನು ಬದುಕಿದ್ದಾನೆ ಅನಿಸ್ತಾ ಇದೆ, ನಾನು ಬದುಕಿ ಸತ್ತೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗೇನೂ ಇಲ್ಲ ಲೈಫಲ್ಲಿ, ಇನ್ನೇನು ಪ್ರೊಫೆಷ್ನಲಿ ಬಂದಾಗ, ಆ್ಯಂಡ್ ಇಲ್ಲಿರೋರ್ಗೆಲ್ಲರಿಗೂ ಗೊತ್ತು, ನಾನೇನು ಹೇಳಬೇಕಂತಿಲ್ಲ. ಎಸ್, ಅವನ ಕ್ರಿಯೇಟಿವಿಟಿ, ಅವನ ಸ್ಟೋರಿ, ಅವನ ಇದೆ ತುಂಬ ಇದಾಗಿರ್ತಾಯಿತ್ತು. ಬಟ್ ಮೇಜರ್ ಆಫ್ ದ ಚಂಕ್ ನಾನು ನೋಡ್ಕೋತಾ ಇದ್ದೆ, ಇದು ಮಾಡ್ತಾಯಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಅವ್ನಿಗೆ ಯಾವತ್ತೂ ಆ ಈಗೋ ಇರಲಿಲ್ಲ. ಇವಳು ನನ್ನ ಮುಂದೆ ನಿಂತ್ಕೊಂಡು ಹೋಗ್ತಾಳೆ, ನಾನು ಅವಳು ಹಿಂದೆ ನಿಂತಿರ್ತೀನಿ ಅನ್ನೋ ಈಗೋ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲದಕ್ಕೂ ನನ್ನನ್ನು ಮುಂದೆ ತಳ್ಳಿ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾನೆ ಅವನು. ಗೊತ್ತಿಲ್ಲ ನನಗೆ ಬೇರೆದೇನೂ ಬೇಜಾರಿಲ್ಲ, ಅವ್ನು ನನ್ನ ಜೊತೆ ಇಲ್ವಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದಿಸ್. ಗೊತ್ತಾಗ್ತಾ ಇಲ್ಲ, ಅದಿನ್ನೂ ಗೊತ್ತಾಗ್ತಾ ಇಲ್ಲ ನನಗೆ. ಒಂದೇ ಒಂದು ಖುಷಿ ವಿಷಯ ಏನಂತಂದರೆ, ನಮ್ಮ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ನಾವೇನು ಫಾರ್ಮ್ ಮಾಡ್ಕೊಂಡಿದ್ದೀವಿ, ಪ್ರತಿಯೊಬ್ಬರು ನನ್ನನ್ನು ಅವ್ರ ತಂಗಿ ಥರ ನೋಡಿಕೊಂಡು ಒಂದೊಂದು ನಿಮಿಷನೂ ನನಗೆ ಕಾಲ್ ಮಾಡಿ, ಹೆಂಗಿದ್ದೀರಾ, ಏನು ಮಾಡ್ತಿದ್ದೀರಾ, ಬಾಯಿ ತುಂಬ ವಿದ್ಯಮ್ಮ ಅಂತ ಕರೆಯೋದನ್ನು. ಅವ್ನು ಇರೋವಾಗಲೂ ಅಷ್ಟೇ, ಎಲ್ಲರೂ ನನಗೆ ಫೋನ್ ಮಾಡ್ತಾಯಿದ್ರೆ, ನಿನಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಯಾವಾಗಲೂ ಹೇಳೋನು. ಸೊ ಇವರೆಲ್ಲ ನನ್ನನ್ನು ಹಾಗೆ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅಂದರೆ ಅವನ ಬಗ್ಗೆ ಅಷ್ಟೊಂದು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ, ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಬಟ್ ಎಲ್ಲೋ ಒಂದು ಕಡೆ ನಮಗೆಲ್ಲರಿಗೂ ಬೇಜಾರಿದೆ. ಆ ಬೇಜಾರು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಒಂದೇ ಒಂದು ವಿಷಯ ಹೇಳಬೇಕು, ವ್ಯಾಸರು ನಾವು ತುಂಬ ನಮ್ಮ ಮನೆಯಲ್ಲಿ ಇದು ಮಾಡ್ತಾಯಿದ್ವಿ, ಏನೋ ಕರೋಕೆ ಹಾಡಂದರೆ ಅವನಿಗೆ ತುಂಬ ಇಷ್ಟ. ಯಾರು ಬರಲಿ ಯಾರು ಬಿಡಲಿ ಬರೀ ಹಾಡು, ಅದೊಂದು ಬಾಕ್ಸ್ ಇದೆ, ಕರೋಕೆ ಬಾಕ್ಸ್ ಇದೆ. ಅದೇನಾಗಿದೆ, ಒಂದು ಸ್ವಲ್ಪ ದಿನ ಆದಮೇಲೆ ಮನೆಯಲ್ಲಿ ನಮ್ಮ ಮನೇಲಿ CCTV ಫುಟೇಜಸ್ ಇದೆ, ಅದನ್ನೆಲ್ಲ ನಾನು ತೆಗೆಸಿದ್ದೀನಿ. ಇವಾಗ ತೆಗೆಸ್ತಾ ನೋಡ್ತಾ ಇದ್ರೆ ಅವನು ಮೇಜರ್ ಆಫ್ ದ ಇದು ಆ್ಯಕ್ಟಿವಿಟಿ ಮಾಡಿರೋದೇನೆಂದರೆ, ಒಂದು ಕರೋಕೆ ಬಾಕ್ಸ್ನ ಈ ಕಡೆ ಇಲ್ಲಿ ಮೇಲಿಂದ ಕೆಳಗೆ ರೂಮಿಗೆ ಶಿಫ್ಟ್ ಮಾಡೋದು, ಕೆಳಗಿಂದ ಮೇಲ್ ರೂಮಿಗೆ ಶಿಫ್ಟ್ ಮಾಡೋದು. ಸೊ ಐ ವಿಶ್ ಇಫ್ ಹಿ ಕ್ಯಾನ್ ಫುಲ್ಫಿಲ್ ಹಿಸ್ ಡ್ರೀಮ್. ಅಂದರೆ ಅವ್ನ ಡ್ರೀಮ್ ಇದ್ದಿದ್ದು ಅವನೊಂದು ಸಿಂಗರ್ ಆಗಬೇಕು, ಮತ್ತು ಅವನೊಂದು ಇನ್ಸ್ಟ್ರೂಮೆಂಟ್ ಕಲಿಬೇಕಿತ್ತು ಅನ್ನೋದು ಅವನದೊಂದು ಡ್ರೀಮ್ ಇತ್ತು. ಮೇ ಬಿ ಇನ್ ಹಿಸ್ ನೆಕ್ಸ್ಟ್ ಲೈಫ್ ಅವನದು ಮಾಡ್ಕೋತಾನೆ ಅನಿಸುತ್ತೆ. ಬಟ್ ದಿಲೀಪ್, ಐ ಲವ್ ಯು ವೆರಿ ಮಚ್. ಐ ಕಾಂಟ್ ಲಿವ್ ವಿತೌಟ್ ಯು, ಆ್ಯಂಡ್ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಹೆಂಗಿರ್ತೀನಿ ಅನ್ನೋದು ಅಂತೂ ನಂಗೆ ಗೊತ್ತಿಲ್ಲ. ಆ್ಯಂಡ್ ಅಂದರೆ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಸರ್, ಸುನೀಲ್ ಸರ್, ಅರುಣ್ ಸರ್, ಅರವಿಂದ್ ಸರ್, ಬಾಲಾಜಿ ಸರ್, ಆ್ಯಂಡ್ ದ ಹೋಲ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅದರ ಜೊತೆಗೆ ನನ್ನ ಟೀಮು, ಎಸ್ಪೆಷಲಿ ಸುಧೀರ್ ಸರು, ಪ್ರಶಾಂತು, ರಾಮು, ಚೇತನ್ನು, ಅಭಿ, ನನ್ನನ್ನು ಇಲ್ಲಿವರೆಗೂ ಯಾರೂ ಒಂಚೂರು ಏನೋ ಒಂದು ಇದು ಗೊತ್ತಾಗದೇ ಇರೋದು ನೋಡ್ಕೊಂಡಿದ್ದೀರಾ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಒಂದು ಇದನ್ನು ನಾನು ಮರೆಯೋದೇ ಇಲ್ಲ. ದಟ್ ಈಸ್ ಮೈ ಸೆಕೆಂಡ್ ಫ್ಯಾಮಿಲಿ ಆ್ಯಕ್ಚುಲಿ. ನನಗಾಗಲಿ ದಿಲೀಪ್ಗಾಗಲಿ ಇಟ್ ಈಸ್ ಮೈ ಸೆಕೆಂಡ್ ಫ್ಯಾಮಿಲಿ. ಪ್ಲೀಸ್ ಹಿಂಗೆ ಇರೋಣ. ಬಿಕಾಸ್ ನಿಮ್ಮೆಲ್ಲರಲ್ಲಿ ನಾನು ದಿಲೀಪನ್ನು ನೋಡ್ತೀನಿ. ಬಿಕಾಸ್ ಅವ್ನು ಮಾತಾಡಿರೋದು ಒಂದೊಂದು ಮಾತು, ಅವ್ನು ಆಡಿರೋ ಒಂದೊಂದು ಇದು ನಿಮ್ಮ ಜೊತೆನೂ ಇರೋದ್ರಿಂದ ನಾನು ಅದನ್ನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರೀನಾಥ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಗೊತ್ತಿಲ್ಲ ಹೆಂಗೆ ಮಾತಾಡೋದು ಅಂತ, ಬಟ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ. ಥ್ಯಾಂಕ್ ಯು.